ವಿದ್ಯಾರ್ಥಿಗಳಿಗೆ ಕಲಿಕೆಯ ಗುಣಮಟ್ಟ ಹೆಚ್ಚಿಸಲು ಮತ್ತು ಪರಿಣಾಮಕಾರಿ ಕಲಿಕೆಗೆ ಅನುಕೂಲವಾಗಲೆಂದು ಹಲವಾರು ಕಲಿಕಾ ವಿಧಾನಗಳಿವೆ. ಅದರ ಭಾಗವಾಗಿ ಅನುಭವನಾತ್ಮಕ ಕಲಿಕೆ ಹೆಚ್ಚು ಪರಿಣಾಮಕಾರಿಯಾಗಿದ್ದು, ಅದಕ್ಕೆ ಅನುಕೂಲವಾಗುವಂತೆ ಹಲವು ಪ್ರೇಕ್ಷಣೀಯ ಮತ್ತು ಕಲಿಕೆಗೆ ಪೂರಕವಾದ ಕೇಂದ್ರಗಳಿಗೆ ಶಾಲಾ ಮಕ್ಕಳನ್ನು ಕರೆದುಕೊಂಡು ಹೋದಾಗ ಅಲ್ಲಿನ ವೈಜ್ಞಾನಿಕ ಪರಿಕಲ್ಪನೆಗಳು, ವಿಶ್ಲೇಷಣೆಗಳು ಮತ್ತು ಐತಿಹಾಸಿಕ ಹಿನ್ನೆಲೆಗಳ ಬಗ್ಗೆ ಅನುಭವಾತ್ಮಕ ಕಲಿಕೆಯೇ ಸಹಕಾರಿಯಾಗಲಿದೆ. ಈ ನಿಟ್ಟಿನಲ್ಲಿ ಬಾಗೇಪಲ್ಲಿ ಪಟ್ಟಣದ ಪಿಎಂ ಶ್ರೀ ಶಾಲೆಯ ಸುಮಾರು 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಗೂ 20ಕ್ಕೂ ಹೆಚ್ಚು ಶಿಕ್ಷಕರು ಒಂದು ದಿನದ ಅನುಭವಾತ್ಮಕ ಭೇಟಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಈ ಭೇಟಿಯ ವೇಳೆ ಬೆಂಗಳೂರಿನ ನೆಹರು ತಾರಾಲಯ, ವಿಧಾನಸೌಧ, ವಿಶ್ವೇಶ್ವರಯ್ಯ ಮ್ಯೂಸಿಯಂ, ವೆಂಕಟಪ್ಪ ಕಲಾ ಗ್ಯಾಲರಿ, ಕಬ್ಬನ್ ಪಾರ್ಕ್, ಲಾಲ್ಬಾಗ್, ಇಸ್ಕಾನ್ ಟೆಂಪಲ್ ಮತ್ತಿತರ ಕೇಂದ್ರಗಳಿಗೆ ಭೇಟಿ ನೀಡಲಿರುವುದಾಗಿ ಸರ್ಕಾರಿ ನೌಕರರ ಸಂಘದ ಬಾಗೇಪಲ್ಲಿ ತಾಲೂಕು ಅಧ್ಯಕ್ಷ ಹನುಮಂತರೆಡ್ಡಿ ಹೇಳಿದರು. ಈ ವೇಳೆ ಶಿಕ್ಷಕಿ ಪ್ರಭಾವತಿ, ವೈಎಂ ಮಂಜುನಾಥ್, ರಾಧಿಕಾ, ಬಾಬುರೆಡ್ಡಿ, ಭಾರ್ಗವಿ, ಪದ್ಮಜಾ ಸೇರಿದಂತೆ ಹಲವರು ಹಾಜರಿದ್ದರು. ನಾವು PMC ಸರ್ಕಾರಿ ಮಾದರಿ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆಯಿಂದ PMC ಅಡಿಯಲ್ಲಿ ಅನುಭವಾತ್ಮಕ ಪ್ರವಾಸವನ್ನು ಹೊರಡ್ತಾ ಇದ್ದೀವಿ. ಈ ದಿನ ನಾವು ಬೆಂಗಳೂರಿನ ಹಲವು ಪ್ರದೇಶಗಳಿಗೆ ಭೇಟಿಯನ್ನು ಕೊಟ್ಟು ಅದರಲ್ಲಿ ತಾರಾಲಯವನ್ನು ವೀಕ್ಷಣೆ ಮಾಡಿ ಏನು ನಮ್ಮ ವಿದ್ಯಾರ್ಥಿಗಳಿಗೆ ನಾವೇನು ಪಾಠ ಬೋಧನೆ ಮಾಡ್ತಾಯಿದ್ದೀವಿ ಅದನ್ನು ಅನುಭವವನ್ನು ಸ್ವತಃ ಕಲಿಯೋದಕ್ಕೆ ಒಂದು ಪ್ರವಾಸ ಅನುಕೂಲ ಆಗ್ತಾಯಿದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ನೆಹರು ತಾರಾಲಯ, ವಿಶ್ವೇಶ್ವರಯ್ಯ ಮ್ಯೂಸಿಯಂ, ವೆಂಕಟಪ್ಪ ಆರ್ಟ್ ಗ್ಯಾಲರಿ, ವಿಧಾನಸೌಧ ಮತ್ತು ಇಸ್ಕಾನ್ ಟೆಂಪಲ್, ಕಬ್ಬನ್ ಪಾರ್ಕ್ ಹೀಗೆ ಬೆಂಗಳೂರಿನ ವಿವಿಧ ಪ್ರದೇಶಗಳಿಗೆ ಭೇಟಿಯನ್ನು ಕೊಟ್ಟು ಮಕ್ಕಳಿಗೆ ಸ್ವತಃ ಪ್ರಾಥಮಿಕ ಮಾಹಿತಿಯನ್ನು ಈ ಪ್ರವಾಸದ ಮೂಲಕ ಕೊಡೋದಕ್ಕೆ ನಾವು ಪ್ರವಾಸವನ್ನು ಹೊರಡ್ತಾ ಇದ್ದೀವಿ. ಇದು PMC ಅಡಿಯಲ್ಲಿ ಹೊರಡ್ತಾ ಇರುವಂಥ ಒಂದು ಅನುಭವಾತ್ಮಕ ಪ್ರವಾಸವಾಗಿದೆ. ಗಣೇಶ್, CTV ನ್ಯೂಸ್, ಬಾಗೇಪಲ್ಲಿ.